ಸರ್ ಇದೇನೋ ಬಂದಿದೆ ನೋಡಿ ಸರ್ ಕಾರ್ಡ್ ಅಂತ ಕೊಟ್ಟೆ. ನೋಡಿ ನೀವೇನು ಮಾಡಿಲ್ಲ ಮೋದಿ ಕೇರಲ್ಲಿ 75 ರೂಪಾಯಿ 2 ಕೂಪನ್ ಬಂದಿದೆ. ನೀವು ನೆಕ್ಸ್ಟ್ 300 ರೂಪಾಯಿ ಪ್ರಾಡಕ್ಟ್ ತಗೊಳಕ್ ಹೋಗ್ತಿರಲ್ಲ ಅವಾಗ ಇದನ್ ಕೊಡಿ ಡಿಸ್ಕೌಂಟ್ ಬರುತ್ತೆ ಅಂದ್ರು. ನನಗೆ ಖುಷಿ ಆಯ್ತು. 75 ರೂಪಾಯಿ ನಾನು ಏನು ಮಾಡಿಲ್ಲ, ಏನಕ್ಕೆ 75 ರೂಪಾಯಿ ಬಂದಿದೆ? ಓಕೆ, ಆ ರೀತಿ ಒಬ್ರನ್ನ ಮೋಟಿವೇಶನ್ ನಾವು ಚಿಕ್ಕದಲ್ಲಿ ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸ್ತೀವಿ ಆ ತರ ನಮ್ಮ ಲೀಡರ್ಸ್ ಗಳು ಅರ್ಥ ಮಾಡಿಸಿದ್ರು. ಅದೇ ರೀತಿ ಓಕೆ ಕಂಟಿನ್ಯೂ ಆಯ್ತು. ಯಾರನ ಬರ್ಲಿ ಬರ್ದೇ ಇರ್ಲಿ ಮಾಡ್ಬೇಕು ಅನ್ನೋದು ಅವಾಗ ಅಲ್ಲಿ ಒಂದು ಪಾಯಿಂಟ್ ಆಯ್ತು. 3 ತಿಂಗಳಾದ್ರೂ ಒಬ್ರು ಸೇರಿಲ್ಲ ಮಮ್ಮಿ ವಾಪಸ್ ಕೊಡು ಅಂತ ಹೇಳಿದಳು ನನ್ ಮಗಳು. ಓಕೆ, ಎಲ್ಲರಿಗೂ ಗೊತ್ತಾಗಿದ್ಯಲ್ಲ ಮಮ್ಮಿ ಅಂದ್ರೆ ಕೊಟ್ಬಿಟ್ಟು ಸುಮ್ನೆ ಇರು ಅಂತ ಹೇಳಿದ್ಲು. ಬಟ್ ಅವಾಗ ನನ್ನ ನಾಗರಾಜ್ ಸರ್ ಹತ್ರ ಹೋಗಿ ಚಂದ್ರ ಸರ್ ಹತ್ರ ಕತೆ ಆಗಿದ್ದು. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಏನಂದ್ರೆ ಟ್ರೈನಿಂಗ್ ಗಳು ಅಟೆಂಡ್ ಆದಾಗ ನಮ್ಗೆ MG ರೋಡ್ ಅಲ್ಲಿ ಏನಂತ ಹೇಳಿದ್ರೆ ಡೈಲಿ ನಮ್ಗೆ ಸಾಯಂಕಾಲ ಹೊತ್ತು ಮೀಟಿಂಗ್ ಗಳು ಇರ್ತಾ ಇತ್ತು. ಮೀಟಿಂಗ್ ಆದ ನಂತರ ಟ್ರೈನಿಂಗ್ ಇರ್ತಾ ಇತ್ತು 1 hour. ಓಕೆ, ಪ್ರತಿದಿನ ಅಂತ ಹೇಳಿದ್ರೆ ಒಂದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಪ್ರತಿದಿನ ಇರ್ತಾ ಇತ್ತು. ಓಕೆ, ರಾಜು ಸಾರ್, ವಿಜಯ್ ಸಾರ್ ಅವ್ರದ್ದು ಮತ್ತೆ ನಟರಾಜ್ ಸಾರ್ ಇರ್ಬೋದು, ಚಂದ್ರ ಸಾರ್ ಇರ್ಬೋದು, ಅವರು ಮಂಗಳವಾರ, ಸೋಮವಾರ ಇರ್ಬೋದು, ಗುರುವಾರ ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸಾರ್ ಇರ್ಬೋದು, ಶುಕ್ರವಾರ, ಶನಿವಾರ ಇಂಗ್ಲಿಷು ಕನ್ನಡ ಇರ್ತಾ ಇತ್ತು. ನನ್ಗೆ ಇಂಗ್ಲಿಷು ಕನ್ನಡ ಬರ್ತಿರ್ಲಿಲ್ಲ. ಅವಾಗ ನಾನೇನ್ ಮಾಡ್ತಾ ಇದ್ದೆ, ನನ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಯಾಕೆಂದ್ರೆ ಅವ್ರು ಹಿಂದಿ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಮೀಡಿಯಂ ಅಲ್ವಾ, ಹೇಳ್ಕೊಡ್ಲಿ ಅಂತ. ಒಂದ್ ಸ್ವಲ್ಪನೂ ಇಂಗ್ಲಿಷ್ ಅರ್ಥನೇ ಆಗ್ತಾ ಇರ್ಲಿಲ್ಲ ಫ್ರೆಂಡ್ಸ್. ಬಟ್ ಹೋಗುವಾಗ ಅವಾಗ ಗಾಡಿ ಇಲ್ಲ, ಬಸ್ ಇಟ್ಕೊಂಡು 2 ಬಸ್ಸು ಅಲ್ಲಿ ಮೇಹಾಲ್ ಹತ್ರ ಇಟ್ಕೊಂಡು ಮಕ್ಳನ್ನ ಕರ್ಕೊಂಡು ನಡ್ಕೊಂಡು ಹೋಗಿ ಸಾಕಷ್ಟು ಅವರು ಕೇಳೋರು. ನಮ್ಗೆ ಏನಂತ ಹೇಳಿದ್ರೆ ನೋಡಮ್ಮ ಮೋದಿ ಕೇರ್ ಮಾಡಿದ್ರೆ ಕಾರ್ ಬರುತ್ತೆ ನೋಡಲ್ಲಿ ರೋಡಲ್ಲಿ ಕಾರ್ ಹೋಗ್ತಾ ಇದೆಯಲ್ವಾ ಆ ತರ ಬರುತ್ತೆ. ಶೋರೂಮ್ ತೋರ್ಸ್ಬಿಟ್ಟು ನೋಡಿ ಈ ತರ ದೊಡ್ಡ ಫ್ರಾಕ್ ಎಲ್ಲ ಚೆನ್ನಾಗಿರೋದ್ ಕೊಡ್ಸ್ಬೋದು. ಆ ತರ ಡ್ರೀಮ್ ಬಿಲ್ಡ್ ಮಾಡಿ ಆ ತರ ಹೇಳ್ಕೊಂಡು 5 ರೂಪಾಯಿ ಮಂಟಪ್ ಐಸ್ ಕ್ರೀಮ್ ಕೊಡ್ಸ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅದ್ರ ಜೊತೆಗೆ ಅವ್ರನ್ನ ಸ್ಕೂಲ್ ಮೇಂಟೈನ್ ಇರ್ಬೋದು, ಮತ್ತೆ ಅಂಗಡಿ ಮೇಂಟೈನ್ ಇರ್ಬೋದು, ಅಂಗಡಿಲಿ 4-6 ಜನ ಹುಡುಗರುಗಳನ್ನ ಮೇಂಟೈನ್ ಮಾಡೋದಿರ್ಬೋದು. ಅಂದ್ರೆ ನಮ್ಗೆ ಏನಂದ್ರೆ 4 ಗಂಟೆಗೆ ರೆಡಿ ಆಗ್ಬೇಕು, ಅಲ್ಲಿ ಹೋಗ್ಬೇಕು. ಎಳಿತಾ ಇರೋದು ಗಮನ MG ರೋಡ್ ಕಡೆಗೆ. ಓಕೆ, ಬಟ್ ಅಷ್ಟೊತ್ತಿಗೆ ನಮ್ ಕೆಲ್ಸಗಳನ್ನ ಎಷ್ಟಾಗತ್ತೋ ಅಷ್ಟ್ ಮಾಡಿ ಪೆಂಡಿಂಗ್ ಇಟ್ಬಿಟ್ಟು ಅದನ್ನ ಮುಗಿಸ್ಕೊಂಡ್ ಬಂದು ನೈಟ್ ಡೇ ಅದೇನಿದೆ ವರ್ಕ್ ನ ಫಿನಿಶ್ ಮಾಡಿ ಮತ್ತೆ 8:30ಗೆ ಅಂಗಡಿಗೆ ಹೋಗ್ಬೇಕಿತ್ತು ಫ್ರೆಂಡ್ಸ್. ಈ ತರ ಇರುವಾಗ ರಿಸಲ್ಟ್ ಇಲ್ಲ, ಆದ್ರೆ ಕಲಿತಾ ಇದ್ವಿ. 6 ತಿಂಗಳಾದ್ರೂ 1 ರೂಪಾಯಿ ಇಲ್ಲ. ಬಟ್ ಇನ್ನೂ ಏನ್ ಮಾಡ್ಬೇಕಂದ್ರೆ ಇಲ್ಲ ಮೇಡಮ್ ನೀವು ಗೋರಿಪಳ್ಳಿಗೆ ಕ್ಲಾಸಿಗೆ ಬರ್ಲೇಬೇಕು. ಪ್ಲಾನ್ ಆಯ್ತು ಇವ್ರದ್ದು, ಅಲ್ಲಿ ಬನ್ನಿ ಅಂದಾಯ್ತು. ಇನ್ನ ಕ್ಲಾಸ್ ಬೇರೆ ಬಿಡಂಗೂ ಇಲ್ಲ, ಹಿಡ್ಕೊಳಂಗೂ ಇಲ್ಲ. ಸಖತ್ತು ಟಫ್ ಅಂದ್ರೆ ಟಫ್. ಬಟ್ ಅಂಗಡಿ 8:30ಗೆ ತೆಗಿಬೇಕು, ಮಕ್ಳು 7:30ಗೆ ಫಸ್ಟ್ ಬ್ಯಾಚ್ ಸ್ಕೂಲ್ ಅವ್ರಿಗೆ. ಮತ್ತೆ ಇಲ್ಲಿ ಕ್ಲಾಸ್ಗೆ 6 ಗಂಟೆಗೆ ಬನ್ನಿ ಅಂತಾರೆ. ಗೋರಿಪಳ್ಳಿ ಆಟೋದವರಂತೂ ಬರಲ್ಲ, ಬಸ್ ಕನ್ವೀನಿಯಂಟ್ ಇಲ್ಲ ಮೆಜೆಸ್ಟಿಕ್ ಇಂದ. ಓಕೆ, ಏನಪ್ಪಾ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ 2-3 ಜನ PBR ಗಳಲ್ಲಿ ಡೌನ್ ಲೈನ್ಸ್ ಗಳು ಆಗಿದ್ರು. ಆ ಫಾಲೋ ಅಪ್ ಏನಪ್ಪಾ ಅಂದ್ರೆ ನಮ್ಮ ಈಶ್ವರ್ ಸಾರ್ ಇರ್ಬೋದು, ಭಾಸ್ಕರ್ ಸಾರ್ ಇರ್ಬೋದು, ಓಕೆ ಚಂದ್ರ ಸಾರು, ನಾಗರಾಜ್ ಸಾರು ಎಲ್ಲ ಫಾಲೋ ಅಪ್ ಮಾಡಿ ಒಂದ್ 8-10 ಜನ ಟೀಮ್ ಆಗಿತ್ತು. ಅದ್ರಲ್ಲಿ ಒಂದ್ 2-3 ಜನ ನನ್ ಜೊತೆ ಮಾರ್ನಿಂಗ್ ಕ್ಲಾಸ್ಗೆ ಕಮಿಟ್ಮೆಂಟ್ ಮಾಡಿಸ್ಕೊಂಡೆ. ಅವರು ಅವಾಗ 15 ರೂಪಾಯಿ ಇತ್ತು ಆಟೋಗೆ. ಎಲ್ಲಿಂದ? ಮೆಜೆಸ್ಟಿಕ್ ಇಂದ ಗೋರಿಪಳ್ಳಿ, ನಾಕಂಬು ಸರ್ಕಲ್, ಮಾದೇಶ್ವರನ್ ದೇವಸ್ಥಾನ. ಫ್ರೆಂಡ್ಸ್ ಇವಾಗ್ಲೂ ಆ ಕ್ಲಾಸು ಸ್ಕೂಲ್ ಎಲ್ಲಿದೆ ಗೊತ್ತಾಗಲ್ಲ. ಅದೆರಡು ಮಾತ್ರ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಾಕಂಬು ಸರ್ಕಲ್, ಮಾದೇಶ್ವರನ್ ದೇವಸ್ಥಾನ ಅದಷ್ಟೇ ಗೊತ್ತಿರೋದ್ ನಮ್ಗೆ. ಓಕೆ, ಅದು ಒಂದೊಂದ್ ದಿವಸ ನಡ್ಕೊಂಡು ಹೋಗಿದ್ವಿ. ಯಾಕೆಂದ್ರೆ 17 ರೂಪಾಯಿ ಕೊಡ್ಬೇಕು ಅಂದ್ರೆ ಗೊತ್ತಿರುತ್ತೆ. ಎಲ್ಲಿ ಅವ್ರ ಹತ್ರ ಕೊಡ್ಸಿದ್ರೆ ನಾಳೆ ಕ್ಲಾಸಿಗೆ ಬರಲ್ವೋ ಅಂತ ಹೇಳ್ಬಿಟ್ಟು ನಂದು ವಾಚ್ ಅಂಗಡಿ ಇರೋದ್ರಿಂದ ನಾನೇ ಮುಂದಾಗಿ ಕೊಡ್ತಾ ಇದ್ದೆ ಆಟೋಗೆ. ಬಟ್ ಒಂದೊಂದ್ ದಿವಸ ಆಟೋ ಸಿಕ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಡ್ಕೊಂಡೇ ಹೋಗಿ ನಾವು ಕ್ಲಾಸ್ ತಗೊಂಡಿದೀವಿ. ಈ ತರ ಮಾರ್ನಿಂಗ್ ಕ್ಲಾಸ್ ಅನ್ನೋದು ನಮ್ಗೆ ಅಲ್ಲಿ ಎಜುಕೇಶನ್ ಇವಾಗ ಗೊತ್ತು, ಕಾಸ್ಟ್ಲಿ ಮಾಡ್ಬಿಟ್ಟಿದ್ದಾರೆ ಅನ್ನೋರ್ಗೆಲ್ಲ ಆನ್ಸರ್ ಕೊಡೋದಿಕ್ಕೆ ಆ ಒಂದು ಎಜುಕೇಶನ್ ನಮ್ಗೆ ಸ್ಟ್ರಾಂಗ್ ಮಾಡ್ತು. ಓಕೆ, ಟೀಮ್ ಬಂತು. ಒಂದು ತಮಿಳ್ನಾಡಲ್ಲಿ ನೆಹರು ಸ್ಟೇಡಿಯಂ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತು. ಅಲ್ಲಿಂದ ನಮ್ ಕಾಟನ್ಪೇಟೆಯಿಂದ ನಾವೇ ಇಂಡಿವಿಜುವಲ್ ಆಗಿ 2 ಟೆಂಪೋ ಟ್ರಾವೆಲರ್ ಮಾಡಿದ್ವಿ. ಅದ್ರಲ್ಲಿ ನಾಗರಾಜ್ ಸಾರು ಅವ್ರ ಟೀಮ್ ಇಂದ 4-5 ಜನ ಕರ್ಕೊಂಡ್ ಬಂದಿದ್ರು ಮಿಂಗಲ್ ಆಗಿ. ಬಟ್ 2 ವ್ಯಾನ್ ಅಲ್ಲಿ ಫ್ರೆಂಡ್ಸ್ ಇವತ್ತಿನ ದಿನ ಇರೋದು ಎಷ್ಟ್ ಜನ ಇದೀವಿ ಅಂತ ಹೇಳಿದ್ರೆ ನಾವು ನಾಗರಾಜ್ ಸಾರು ಅಂದ್ರೆ ಆ ಟೀಮ್ ಎಲ್ಲಾನು ಕೂಡ ಯಾವ್ದು ಇಲ್ಲ. ಆದ್ರೆ ಏನು ಇಲ್ದೆ ಇದ್ದಾಗ್ಲೇನೆ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀನಿ. ಯಾಕಂದ್ರೆ ವಾಪಸ್ ಕೊಡು ಅಂದಾಗ ಯಾರ್ ಸೇರ್ಲಿ ಸೇಲ್ದೆ ಇರ್ಲಿ ನಮ್ ಮನೆಗ್ ನಾನ್ ತಗೊಳ್ಳೋಣ ಅಂತ ಹೇಳಿ ಅವಾಗ್ಲೇ ನಿರ್ಧಾರ ಮಾಡಿದೀನಿ. ಬಟ್ ಇವಾಗ ಯಾಕೆ ಅಂತ ಹೇಳಿ ಮತ್ತೆ ಏನೇ ಬರ್ಲಿ ಅಪ್ ಡೌನ್ಸ್ ಏನೇ ಬರ್ಲಿ ಕಂಟಿನ್ಯೂಸ್ ಆಗಿ ನಾವು ಫೋಕಸ್ ಕೊಟ್ಟಿದಕ್ಕೆ ಓಕೆ
ಫಾರ್ ಎಲ್ಲಾನು ಕೂಡ ಬಿಸ್ನೆಸ್ ಅಲ್ಲಿ ಏನೇನ್ ನಾವ್ ಅಚೀವ್ಮೆಂಟ್ ಮಾಡ್ಬೇಕು, ನಮ್ದು ಏನ್ ಕನ್ಸಿತ್ತು ಎಲ್ಲಾನು ಕೂಡ ಫುಲ್ಫಿಲ್ ಆಯ್ತು. ನಮ್ಮ ನಂಬಿ ಬಂದಿರ್ತಕ್ಕಂಥವ್ರಿಗೂ ಕೂಡ ಫುಲ್ಫಿಲ್ ಮಾಡೋ ಅಂತ ಅವಕಾಶನು ಕೂಡ ನನಗೆ ಸಿಕ್ತು. ಆದ್ರೆ 2010 ನಲ್ಲಿ ಏನಂತಂದ್ರೆ ಕಂಪ್ನಿನಲ್ಲಿ 10-11 ನಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ತು. ಓಕೆ, ಕಂಪ್ನಿಲಿ ಕರೆಕ್ಷನ್ ಆದಾಗ ನಮ್ಗೆ ಏನಂತ ಹೇಳಿದ್ರೆ ಬಿಸ್ನೆಸ್ ಅಂದ್ಮೇಲೆ ಏರುಪೇರು ಇದ್ದೇ ಇರುತ್ತೆ. ಓಕೆ, ಬಿಸ್ನೆಸ್ ಮ್ಯಾನ್ ಗಳಿಗೆ ಗೊತ್ತಿರುತ್ತೆ, ಏರುಪೇರು ಇದ್ದೇ ಇರುತ್ತೆ. ಆದ್ರೆ ನಾವೇನೇ ಆದ್ರೂನು ಯಾವ್ದೇ ಅವಾಗ ಅನದರ್ ಕಂಪ್ನಿಗಳು ನಮ್ಗೆ ಏನಂದ್ರೆ ಕಷ್ಟದಲ್ಲಿ ಇದ್ದಾಗ್ಲೇನೆ ಕೂಡ ಎಲ್ಲ ಅಟ್ಯಾಕ್ ಆಗೋದು. ಓಕೆ, ಅವಾಗ ಅನದರ್ ಕಂಪ್ನಿಗಳು ನಮ್ಗೆ ಇದು ಎಕ್ಸ್ಪ್ಲೈನ್ ಮಾಡಕ್ ಇರ್ಬೋದು, ಅಪ್ರೋಚ್ ಮಾಡಕ್ ಇರ್ಬೋದು ಬಂದ್ರು. ಆದ್ರೆ ಯಾವ್ದೇ ಕಾರಣಕ್ಕೂ ಅಂದ್ರೆ 6 ತಿಂಗಳು ಇನ್ಕಮ್ ಇಲ್ಲ ಅಂದಾಗ್ಲೇನೆ ಮೋದಿಕೇರ್ನ ನಂಬಿ ಮಾಡಿದೀವಿ. ಆಲ್ರೆಡಿ ನಾವು ಎಲ್ಲ ಯಶಸ್ಕಂಡು ಕಾರ್ ಇರ್ಬೋದು, ಫಾರಿನ್ ಇರ್ಬೋದು, ಒಳ್ಳೆ ಇನ್ಕಮ್ ಇರ್ಬೋದು ನೋಡಿದೀವಿ. ನೋಡಾದ್ಮೇಲೆ ಕಂಪ್ನಿ ಕರೆಕ್ಷನ್ಸ್ ಇರ್ಬೋದು, ಒಂದು ಏರುಪೇರುಗಳಿಂದ ನಮ್ಗೆ ಸಾಕಷ್ಟು 12, 13, 12, 14 ನಮ್ಮ ಮಂಜುನಾಥ್ ಸರ್ ಬರೋ ಅಷ್ಟೊತ್ತಿಗೆ ಅವಾಗ್ಲೇ ಏನೋ ಹೇಳ್ತಾರಲ್ಲ ಆ ತರ ಆಗೋಗ್ಬಿಟ್ಟಿದ್ವಿ. ಫುಲ್ ಫ್ಲಾಪ್ ಆಗಿದ್ವಿ. ಬಟ್ ಎಲ್ಲೂ ಶೋಕೇಸ್ ಗಳು ಕೂಡ ನಡೀತಿರ್ಲಿಲ್ಲ. ಒಂದು ಮೆಜೆಸ್ಟಿಕ್ ಅಲ್ಲಿ ಸಿಟಿ ಡೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದು ಪ್ರೋಗ್ರಾಮ್ ನ. ಓಕೆ, ಆ ಪ್ರೋಗ್ರಾಮ್ಗಳ ಅಷ್ಟೊತ್ತಿಗೆ ನಾವು ಆಲ್ರೆಡಿ ಈ ಪ್ರೋಗ್ರಾಮ್ ಸಾರ್ ಮಾಡೋಕಿನ್ನ ಹಿಂದಕ್ಕೆ ನಾವು ಎಕ್ಸ್ಪ್ಲೋಷನ್ ಗಳಿರ್ಬೋದು, ಅಂಬೇಡ್ಕರ್ ಭವನ್ ಇರ್ಬೋದು, ಟೌನ್ ಹಾಲ್ ಇರಬಹುದು, ಓಕೆ, ಒಂದು ಸತ್ಯಸಾಯಿ ಸಂಸ್ಥೆ ಸಾಕಷ್ಟು ಟ್ರೈನಿಂಗ್ ಗಳನ್ನ ಅಟೆಂಡ್ ಆಗಿ ನಾವು ಮೈಂಡ್ ಸ್ಟ್ರಾಂಗ್ ಆಗಿತ್ತು. ಓಕೆ, ಏನೇ ಆಗ್ಲಿ ನಾವು ಮೋದಿಕೇರಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋದು ಭರವಸೆ ಇತ್ತು, ಬಿಲೀಫ್ ಇತ್ತು. ಓಕೆ, ಬಟ್ ಮತ್ತೆ ಸ್ಟಾರ್ಟ್ ಆಯ್ತು ನಮ್ಮ ಸಕ್ಸಸ್ ಜರ್ನಿ. ಓಕೆ, ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಅವಾಗ ಏನ್ ಕಷ್ಟ ಪಟ್ಟಿದ್ವಿ, ಇವಾಗ ಏನಂತ ಹೇಳಿದ್ರೆ ಎಲ್ಲಾನು ಕೂಡ ನಮ್ಗೆ ಈಸಿಯಾಗಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಅರ್ಥ ಮಾಡಿಸೋ ತರ ನಮ್ಗೆ ಅನುಭವ ಆಯ್ತು. ಏನಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಷ್ಟಪಟ್ಟಿದ್ಕು ಇವಾಗ ಇರೋದ್ಕು ಸಾಕಷ್ಟು ಲಾಟ್ ಆಫ್ ಡಿಫ್ರೆಂಟ್ ಇದೆ. ಓಕೆ, ಅವತ್ ಏನು ನಮ್ ಕೈ ಜೋಡ್ಸಿದ್ರು, ನಾವ್ ಹೇಳ್ತಾ ಇರ್ತೀವಿ, ನಮ್ಮ ಇದ್ರಲ್ಲಿ ಹೇಳ್ತಿರ್ತಾರೆ, ಅವ್ರು ಬಂದಿಲ್ಲ ಅಂದ್ರೆ ಅವ್ರ ಮಕ್ಳು ಬರ್ಬೇಕು, ಅವ್ರ ಮಕ್ಳು ಬಂದಿಲ್ಲ ಅಂದ್ರೆ ಅವ್ರ ಮೊಮ್ಮಕ್ಳಾದ್ರೂ ಈ ಒಂದು ಕಾನ್ಸೆಪ್ಟ್ಗೆ ಬರ್ಲೇಬೇಕು ಅಂತ ನಾವ್ ಹೇಳ್ತಾ ಇರ್ತೀವಿ. ಅದನ್ನ ನಾವ್ ಏನ್ ಹೇಳಿದ್ವಿ ಅದು ಅವಾಗ್ಲೇ ಪ್ರೂವನ್ ಆಗಿದೆ ಫ್ರೆಂಡ್ಸ್. ಏನಕ್ಕೆ ಪ್ರೂವನ್ ಆಗಿದೆ ಅಂದ್ರೆ ನಾವು ಅವತ್ತು ಯಾವ್ದೇ ಆಗ್ಲಿ ಅನದರ್ ಕಂಪ್ನಿಗಳಾಗ್ಲಿ, ಕಂಪ್ನಿದು ಕರೆಕ್ಷನ್ಸ್ ಆಗ್ಲಿ, ಬಿಸ್ನೆಸ್ ಅಪ್ ಡೌನ್ ಆಗ್ಲಿ, ಮನೇಲಿ ಟಫ್ ಸಿಚುಯೇಷನ್ ಆಗ್ಲಿ, ಯಾವ್ದೇ ಆದ್ರೂನು ನಾವು ನಿರಂತರವಾದ ಪ್ರಯತ್ನ ಮಾಡಿದಿಕ್ಕೆ ಓಕೆ ಮೋದಿಕೇರ್ ನಮ್ಮನ್ನ ಕೈ ಬಿಟ್ಟಿಲ್ಲ. ಓಕೆ, ಭೂಮಿ ತಾಯಿ ನಮ್ದವರು, ತಂದೆ ತಾಯಿಗಳನ್ನ ನಂಬ್ಕೊಂಡಿರೋರು, ಮೋದಿಕೇರ್ನ ನಂಬಿರೋರು ಇವತ್ತಿನ ದಿನ ಯಾರು ಕೂಡ ಒಂದು ಹಾಳಾಗಿಲ್ಲ ಫ್ರೆಂಡ್ಸ್. ಎಲ್ಲಾರ್ಗು ಕೂಡ ಒಳ್ಳೇದೇ ಆಗಿದೆ. ನಾವಷ್ಟೇ ನಮಗ್ ಏನ್ ಒಳ್ಳೇದಾಗಿದೆ ಅದನ್ನ ನಾವು ನಮ್ಮ ಜನಗಳಿಗೆ, ಸುತ್ತಮುತ್ತ ಇರೋ ಜನಗಳಿಗೆ, ಒಂದು ಮನುಕುಲಕ್ಕೆ ನಾವು ಅದನ್ನ ರೀಚ್ ಮಾಡ್ಬೇಕು. ನಾವೇನ್ ಜ್ಞಾನ ತಗೊಂಡಿದೀವಿ ಅದನ್ನ ರೀಚ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಸ್ಟಾರ್ಟಿಂಗ್ ಅಲ್ಲಿ ನಾವು ಬಿಸ್ನೆಸ್ ನ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ಲ, ಅವಾಗ್ಲೇ ಟೀಮ್ ಇತ್ತು, ಎಲ್ಲಾನು ಕೂಡ ಒಂದು 2004-5 ಅಲ್ಲಿ ಎಲ್ಲಾರು ಕೂಡ ಫ್ಲಾಪ್ ಆದ್ರು ಅಂತ ಅವ್ರು ನನ್ಗೆ ಸಾಕಷ್ಟು ಡಿಸ್ಟರ್ಬ್ ಮಾಡಿದ್ರು. ಏನು ಅಂದ್ರೆ ನೋಡಿ, ನಾವೆಲ್ಲ ಇಷ್ಟೊತ್ನಲ್ಲಿ ಹೋಗೋದು ಬರೋದು, ಟ್ರೈನಿಂಗ್ ಎಲ್ಲ ತುಂಬಾ ದೂರ ಇರ್ತಾ ಇತ್ತು ಫ್ರೆಂಡ್ಸ್. ಅವಾಗ ಬಂದ್ರೆ ನೋಡಿ ನಮ್ಮ ಮಕ್ಳುನು ಅದೇ ತರ ಮಾಡ್ತಾರೆ, ನಮ್ಮ ಅಮ್ಮನೇ ಇಷ್ಟೊತ್ತಿಗೆ ಬರ್ತಾಳೆ ಅಂದ್ರೆ ಅವರು ಓದಲ್ಲ, ಅವರು ಅಡ್ಡದಾರಿ ಹಿಡಿತಾರೆ, ಹಾಗೆ ಹೀಗೆ ಅಂತ ಎಲ್ಲ ನನ್ಗೆ ಡಿಸ್ಟರ್ಬ್ ಮಾಡಿದ್ರು. ಅದು ಒಂದು ನನ್ಗೆ ಮೈಂಡ್ ಇದಾಯ್ತು. ಅವಾಗ ನನ್ ರಾಜು ಸರ್ಗ್ ನೆನ್ಪಿದ್ಯೋ ಇಲ್ವೋ ಗೊತ್ತಿಲ್ಲ, ನಾನು ಫೋನ್ ಮಾಡ್ದೆ ಇಮಿಡಿಯೇಟ್ ಆಗಿ ರಾಜು ಸರ್ಗೆ. ಚಂದು ಸರ್ನ ಹೇಗ್ ಕೇಳೋದು, ಬೇಡ ರಾಜು ಸರ್ನ ಕೇಳೋಣ. ಸರ್ ಈ ತರ ಇದೆ, ನನ್ಗೆ ಅಂಗಡಿನೂ ಇದೆ, ನನ್ಗೆ ಬಿಸ್ನೆಸ್ ಮಾಡ್ಬೇಕೋ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸರ್ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು, ಟೀಮ್ ಸೈಜ್ ಎಷ್ಟಿದೆ ಅಂತ ಕೇಳಿದ್ರು. ಸರ್ 250 ಇದೆ ಅಂದೆ. 250 ಇದ್ರೆ ಅದ್ರಲ್ಲಿ BV ಮಾಡೋರ್ ಎಷ್ಟು ಅಂತ ನಮ್ಗೆ ಅವಾಗ ಲೀಸ್ಟ್ ತಗೋತಾ ಇದ್ವಿ. ₹1 ಕೊಟ್ಬಿಟ್ಟು ಒಂದಿಷ್ಟುದ್ದ ಬರೋದ್ ಲೀಸ್ಟ್. ಓಕೆ, ಅದ್ರಲ್ಲಿ BV ಮಾಡೋರ್ ಸಮ್ ಪರ್ಸೆಂಟೇಜ್ ಆ ತರ ಹೇಳ್ದೆ. ಅದಕ್ಕೆ ಅವ್ರೇನ್ ಹೇಳಿದ್ರು ಅಂದ್ರೆ, ಮೇಡಮ್ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಮಾಡಿ ಅಂತ ಹೇಳಿದ್ರು. ಓಕೆ, ಸರಿ ಸಾರ್ ಅಂತ ಹೇಳ್ದೆ. ಬಟ್ ಅವತ್ತು ನಾನ್ ಮಾಡಿದ ಫೋನು ಅವ್ರು ಮತ್ತೆ ನನಗ್ ಕಾಲ್ ಮಾಡಿದ್ ಯಾವಾಗ ಅಂತ ಹೇಳಿದ್ರೆ, ನಾನು 2005 ಅಲ್ಲಿ ಸಿಲ್ವರ್ ಆಗೋ ಟೈಮ್ ಅಲ್ಲಿ, ಪ್ರಭಾ ಮೇಡಮ್ ಗುಡ್ ಮಾರ್ನಿಂಗ್, ತುಂಬಾ ಖುಷಿ ಆಗ್ತಿದೆ, ನೀವ್ ಸಿಲ್ವರ್ ಆಗ್ತಾ ಇದೀರಾ, ಕಂಗ್ರಾಚುಲೇಷನ್. ನಂದಿನ್ನ 1 ದಿವಸ 2 ದಿವಸ BVದು ಅಪ್ಡೇಟ್ ಇದೆ. ಆದ್ರೆ ಅವ್ರು ಫಸ್ಟ್ ನನ್ಗೆ ಮೈಂಡ್ ಸೆಟ್ ಮಾಡ್ಬಿಟ್ಟು, ಏನಾರ ಆಗ್ಲಿ ರಾಜು ಸಾರ್ದು ಫೋನ್ ಬಂದಿದೆ ಆಗ್ಲೇಬೇಕು ಅಂತ ಹೇಳಿ ನಾವು ಪ್ರಯತ್ನನ ನಮ್ಮ ಅಪ್ಲೈನ್ಸ್ ಗಳು, ಚಂದ್ರ ಸರ್, ನಾಗರಾಜ್ ಸರ್ ಸಪೋರ್ಟು, ಮತ್ತೆ ನಮ್ಮ ಟೀಮ್ ಅಲ್ಲಿ ಇರ್ತಕ್ಕಂತ
ಪಾರ್ಟ್ನರ್ಸ್ಗಳು, ನಮ್ಮ ಅಪ್ಲೈನ್ಸ್ಗಳು, ತುಂಬಾ ತುಂಬಾ ನಮ್ಮ ಪುಣ್ಯ ಇಂಥ ಲೀಡರ್ಸ್ಗಳು, ನನ್ನ ಪಾರ್ಟ್ನರ್ಸ್ಗಳು, ನನ್ನ ಸೀನಿಯರ್ಸ್ ಅಪ್ಲೈನ್ಸ್ಗಳು ಇರೋದು. ಓಕೆ, ಅದೇ ತರ ನಮ್ಗೆ ಆವಾಗ ಸೇರ್ದಾಗ್ನಿಂದ 2003-4 ಅಲ್ಲಿ ಇದ್ದಂತ ಬಾಂಧವ್ಯ, ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಆ ಅನಿತಾ ಮೇಡಮ್ ಅಂತ ಇದ್ರು, ಮತ್ತೆ ಆಲ್ಫಾನ್ಸ್ ಅಂತ ಟ್ರೈನಿಂಗ್ ಕೊಡೋ ಲೇಡಿ ಇದ್ರು, ಮತ್ತೆ ಅನುರಾಧ ಮೇಡಮ್ ಇರ್ಬೋದು. ನಮ್ಗೆ ಏನೇ ಬೇಕು ಅಂದ್ರೂ ಅವಾಗೆಲ್ಲ ಚೆಕ್ ಬರ್ತಿತ್ತು ಫ್ರೆಂಡ್ಸ್. ಚೆಕ್ ಲೀಫ್ ಹೋಗಿ ಸೈನ್ ಹಾಕಿ ತಗೋಬೇಕಿತ್ತು. ಅದಷ್ಟುದ್ದ ಲೀಸ್ಟ್ ನೋಡಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು. ನಾವೊಂದು ವರ್ಕಿಂಗ್ ಅಲ್ಲಿ ಯಾವ ತರ ನಮ್ಗೆ ನಮ್ಗೆ ಹೇಳ್ತಾರೆ, ವರ್ಕಿಂಗ್ ಅಲ್ಲಿ ಕೆಲಸ ಮಾಡು ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲಿ ಯಾವ ತರ ನಮ್ಮನ್ನ ನೋಡ್ತಾರೆ. ಬಟ್ ಮೋದಿ ಕೇರಲ್ ಆಫೀಸ್ ಅಲ್ಲಿ ಯಾವ ತರ ನೋಡ್ತಾರೆ, ಲಾಟ್ ಆಫ್ ಡಿಫ್ರೆಂಟ್ ಇತ್ತು. ಬಟ್ ನಮ್ಗೆ ಅಲ್ಲೇನು ಆಫೀಸಿಗೆ ಹೋದ್ರೆ ಒಂದ್ ಖುಷಿ, ಮೀಟಿಂಗ್ ಹೋದ್ರೆ ಒಂದ್ ಖುಷಿ, ಅಪ್ಲೈನ್ ಮನೆಗೆ ಹೋದ್ರೆ ಒಂದ್ ಖುಷಿ, ಏನೋ ಒಂಥರ ಬಾಂಧವ್ಯ ನಮ್ಗೆ ಅವಾಗ್ಲಿಂದಾನೇ ಬೆಳೀತು. ಅದೇ ತರ ಅವಾಗ ಯಾವ ತರ ನಾವು ಯೋಚನೆ ಮಾಡಿ ಆ ತರ ತಗೊಂಡ್ವೋ, ಅಥವಾ ಅವ್ರು ನಮಗ್ ಟ್ರೀಟ್ ಮಾಡ್ತಾ ಇದ್ರೋ ಅದ್ ಭಗವಂತಂಗ್ ಗೊತ್ತು. ಬಟ್ ಇವಾಗ್ಲೂನು ಅಷ್ಟೇ, ನಾವು ಪುಣ್ಯ ಮಾಡಿದೀವಿ. ಇವತ್ತಿನ ದಿನ ಏನಂತ ಹೇಳಿದ್ರೆ, ಏನೇ ಬಂದ್ರು ಕೂಡ ಒಬ್ಬ ಶ್ರೇಷ್ಠ ಕವಿ ಹೇಳಿದರೆ, ಜಗವೆಲ್ಲ ಮಲಗಿರಲು ಜಗದಳುವು ನನಗಿರಲು ಅಂತ. ಹಾಗೆ ಏನೇ ಪ್ರಪಂಚನೇ, ಇಡೀ ಇಂಡಿಯಾನೇ ಕೂಡ ಎಲ್ಲಾನು ಕೂಡ ಲಾಕ್ ಡೌನ್ ಆದ್ರೂ ಕೂಡ ಏನ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿ, ಆ ಟೈಮಲ್ಲೂ ಕೂಡ ನಮ್ಗೆ ಒಂದ್ ಝೂಮ್ ಮೀಟಿಂಗ್ ನ ಇಂಟ್ರೊಡಕ್ಷನ್ ಮಾಡಿ, ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಎಲ್ಲಾ ತರದ ನಾಲೆಡ್ಜ್ ಅನ್ನು ಕೊಟ್ಟು ಎಲ್ಲಾರ್ಗು ವಿಷಯ ತಿಳಿಸಿ. ಯಾಕೆಂದ್ರೆ ಲಾಕ್ ಡೌನ್ ಇರಕ್ಕಿನ ಬಿಸ್ನೆಸ್ ಇವಾಗ 1, 2, 3, 4 10 ಆಗೋಕೆ ಕಾರಣಕರ್ತರಾಗಿರ್ತಕ್ಕಂತ ಕಂಪನಿ ಇರಬಹುದು. ಅದೇ ತರ ಇನ್ಚಾರ್ಜ್ ತಗೊಂಡಿರ್ತಕ್ಕಂತ ನಮ್ಮ ಮಂಜುನಾಥ್ ಸಾರ್ ಇರ್ಬೋದು, ನಮ್ಗೆ ಭಾಸ್ಕರ್ ಸಾರ್ ಇರ್ಬೋದು ಮಂಗಳೂರ್ ಕಡೆ, ಮತ್ತೆ ಈಗ ಟ್ರೈನಿಂಗ್ ಕೊಡ್ತಕ್ಕಂತ ಶ್ರೀಕಾಂತ್ ಇರ್ಬೋದು, ಸಾರಾ ಮೇಡಮ್ ಇರ್ಬೋದು. ತುಂಬಾ ಅಮೇಝಿಂಗ್. ಏನಂತ ಹೇಳಿದ್ರೆ, ನಮ್ಗೆ ಇವಾಗ ಈಗ ಫೀಲ್ಡ್ ಅಲ್ಲಿ ನಾವು 10 ವರ್ಷದಿಂದ ಮಾಡಿರ್ತಕ್ಕಂತ ಬಿಸ್ನೆಸ್ಗೂ ಇವಾಗ ಬಿಸ್ನೆಸ್ಗೂ ಲಾಟ್ ಆಫ್ ಡಿಫ್ರೆಂಟ್ ಇದೆ ಫ್ರೆಂಡ್ಸ್. ಇವಾಗ ನಾನ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ COVID-19ಗೆ? ಯಾಕೆ ಅಂತ ಹೇಳಿದ್ರೆ, ಜನಗಳು ಟೈಮ್ ಇಲ್ಲ ಅಂತ ಹೇಳ್ತಾ ಇರೋರು. ಯಾವಾಗ ನಾವು ಫಾಲೋ ಅಪ್ ಮಾಡಿದ್ ಪೆಂಡಿಂಗ್ ಇತ್ತು, ಅದೆಲ್ಲಾನು ಕೂಡ ಈ ಟೈಮ್ ಅಲ್ಲೂ ಕೂಡ ನಾವು ಫಾಲೋ ಅಪ್ ಮಾಡಿ, COVID-19 ಇಲ್ಲ, ಕೊರೋನಾ ಇಲ್ಲ, ನಾವ್ ಯಾವ್ದಕ್ಕೂ ಹೆದರಲ್ಲ. ನಾವು ಒಂಥರ ಜಗಮಂಡ್ರು, ಡಬಲ್ ಗುಂಡ್ಗೆ ಇರೋರು, ಮೋದಿಕೆ ಕನ್ಸಲ್ಟೆಂಟ್ಗಳು. ಯಾವ್ದಕ್ಕೂ ನಾವ್ ಯಾವತ್ತೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಏನಿದು ಆನ್ಲೈನ್ ಮೀಟಿಂಗ್ ತಗೋತಾ ಇದ್ವಿ, ಆಫ್ಲೈನ್ ಅಲ್ಲೂ ಕೂಡ ವರ್ಕ್ ಮಾಡಿದೀವಿ. ಓಕೆ, ಆ ತರ ನಾವು ಮಾಡೋದಿಕ್ಕೆ ಎನರ್ಜಿ ಕೊಟ್ಟಂತ ಒಂದು ಟ್ರೈನಿಂಗ್ಸ್ ಗಳು. ಅವಾಗ ನಾವು ಆಫ್ಲೈನ್ ಅಲ್ಲಿ ಹೋಗಿ ನಾವು ಟ್ರೈನಿಂಗ್ ಗಳು ತಗೋತಾ ಇದ್ವಿ. ಬಟ್ ಇವಾಗ ಎನರ್ಜಿ ಇಲ್ಲ, ಎಕಾನಮಿಕಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಓಕೆ, ಟೈಮ್ ಇಲ್ಲ. ಅಷ್ಟನ್ನು ಕೂಡ ಸೇವ್ ಮಾಡ್ಕೊಂಡು ಇಂತ ಆಪರ್ಚುನಿಟಿ ಎಲ್ಲಾರು ಕೂಡ ಓದಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ. ಬಟ್ ನಾವು ಏನು ಓದ್ದಲೇ ಇರೋರು ಕೂಡ, ನನ್ ಲೈಫ್ ಇಷ್ಟೇ, ನಾನ್ ಕಡಿಮೆ ಓದಿದೀನಿ ಅಂತ ಇದ್ದವ್ರು ಕೂಡ ಅರ್ಥ ಮಾಡಿಸಿ ಇಲ್ಲಿ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ನ ಕೊಡ್ಸೋ ಅಂತ ಅವಕಾಶ ನಮ್ ಕೈಯಲ್ಲಿದೆ. ಬಟ್ ಇದು ನಾನ್ ಚಾಲೆಂಜಿಂಗ್ ಆಗಿದ್ದೆ. ಹೈಯರ್ ಎಜುಕೇಶನ್ ಮಾಡ್ಸೋದಕ್ಕೆ ನಮ್ಮ ಮಗಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಮಗ 2nd PUC. ಯಾಕೆ ಅಂತ ಹೇಳಿದ್ರೆ ಕಷ್ಟ ಇರ್ತಿತ್ತು, ಚಾಲೆಂಜಿಂಗ್ ತಗೊಂಡೆ. ಯಾಕೆ ಅಂತ ಹೇಳಿದ್ರೆ, ನಾವ್ ಈ ಬಿಸ್ನೆಸ್ ಮಾಡಿದ್ರೆ ಮಕ್ಳನ್ನ ಸರಿ ಬೆಳ್ಸಕ್ಕಾಗಲ್ಲ, ಓದ್ಸಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ವಾ. ಈ ಬಿಸ್ನೆಸ್ ಅಲ್ಲಿ ಇದ್ದು ಓದಿಸ್ಬೇಕು, ಹೊರಗಡೆ ಇದ್ದವರು ಓದಿಸ್ತಾರಲ್ವಾ, ನಾವು ಇದ್ರಲ್ಲಿ ಅದೇ ತರನೇ ಹೆಸರು ಮಾಡ್ಬೇಕು ಅಂತ ಹೇಳಿ ಅವ್ರನ್ನ MBA ಮಾಡ್ಸಿದ್. ಒಂದು ನಾನ್ ಏನ್ ಚಾಲೆಂಜಿಂಗ್ ಹಾಕೊಟ್ಟೆ ನನಗೆ ಅಂದ್ರೆ, ಅವ್ರ ಏನ್ MBA ಮಾಡಿ 10-15 ಲಕ್ಷ ಖರ್ಚು ಮಾಡಿ ಓದಿಸಿದೀವಲ್ವಾ, ಓಕೆ, ಅವ್ರ ಏನ್ ಇನ್ಕಮ್ ತಗೋತಾರೆ ಅದಕ್ಕಿನ ಒಂದ್ ಸ್ಟೆಪ್ ಮುಂದೆ ಇರ್ಬೇಕು ಅಂತ ನಾನ್ ಡ್ರೀಮ್ ಸೆಟ್ ಮಾಡಿದ್ದು. ಬಟ್ ಅದಕ್ಕೆ ನೋಡಿ, ನಾವೇನ್ ಅನ್ಕೊಂತೀವಿ, ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರೋ ಹಾಗೆ, ನಾವೇನ್ ಅನ್ಕೊಂತೀವಿ ಅದ್ರ ಬಗ್ಗೆನೆ ಯೋಚನೆ ಮಾಡಿ ಅದ್ರ ಬಗ್ಗೆನೆ ಫೋಕಸ್ ಕೊಟ್ರೆ ಅದ್ ಡೆಫಿನೆಟ್ಲಿ ಆಗತ್ತೆ ಅಂತ ಹೇಳಿರೋ ಹಾಗೆ ಇದು ಆಲ್ರೆಡಿ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ನಾನ್ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಕೆಲ್ಸಗಳನ್ನೇ ನಾವು ಮಾಡಿದಾಗ ನಾವು ದೊಡ್ಡ ಅಚೀವ್ಮೆಂಟ್ ನ ಮಾಡೋದಿಕ್ಕೆ ಈ ಒಂದು ಅವಕಾಶನ ನಾವು ತಗೊಳ್ಳೋದಲ್ದಲೆ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಮಾಡಿಸ್ಬೋದು. ಇವಾಗ ನಾನು ರಿಟೈರ್ಮೆಂಟ್ ತಗೋಬಹುದು, ನನ್ಗೆ 53 ವರ್ಷ ಆದ್ರೂನು ನನ್ಗೆ ಏಜ್ದು ನನ್ಗೆ ಭಯ ಇಲ್ಲ, ಫ್ಯೂಚರ್ ಭಯ ಇಲ್ಲ. ಆದ್ರೂನು ನಾನು ಇವಾಗ ಆರಾಮಾಗಿ ರಿಟೈರ್ಮೆಂಟ್ ತಗೊಂಡ್ ಸುಮ್ನೆ ಇರ್ಬೋದು. ಆದ್ರೆ ನಾನ್ ಏನಕ್ಕೆ ಮೋದಿ ಕೇರ್ನ ಹಾರ್ಡ್ಲಿ ಆಗಿ ಮಾಡ್ತಿದೀನಿ ಅಂದ್ರೆ, ನಾನ್ ನಡ್ಕೊಂಡು ಬಿಸ್ನೆಸ್ ಮಾಡಿದೀವಿ, 25 ರೂಪಾಯಿ ಪಾಸ್ ತಗೊಂಡು ಬಿಸ್ನೆಸ್ ಮಾಡಿದೀವಿ, ಒಂದ್ ಬಸ್ ಚಾರ್ಜ್ ಇಲ್ಲ ಅಥವಾ ಊಟ ಇಲ್ಲ, ಯಾವ್ದನ್ನು ನಾವು ಇದು ಲೆಕ್ಕಕ್ಕೆ ಇಟ್ಕೊಳ್ದಲೇನೆ ನಾವು ಅವಾಗ ಕಷ್ಟಪಟ್ಟಿದ್ವಿ. ಬಟ್ ಅಂತ ಆತ್ಮಗಳು ಇನ್ನ ಸಾಕಷ್ಟಿದೆ. ಮತ್ತೆ ಅಂತ ಬೇಕು ನೀಡಿರೋರು, ಓದಿರೋರು, ಓದಲೇ ಇರೋರು
ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್. ಇಂತ ಒಳ್ಳೆ ಅವಕಾಶನ ನಾವು ಪ್ರತಿಯೊಬ್ಬರಿಗೂ ನಾವು ರೀಚ್ ಮಾಡಿಸ್ಬೇಕು ಅನ್ನೋದ ನನ್ನ ಉದ್ದೇಶ. ನಾವು ನಮ್ ಲೀಡರ್ಸ್ ಹೇಳ್ತಾ ಇದ್ರು, ನೀವು ಪಕ್ಕದ ಮನೆಗೆ ಪ್ರಾಡಕ್ಟ್ಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಕೆನೆಗೆ ನೀವೇ ಹೊಡ್ಕೊಳ್ಳಿ ಅಂತ. ನಿಮ್ ಕೆನೆಗೆ ನೀವ್ ಹೊಡ್ಕೊಳ್ಳಿದ್ರೆ ಯಾಕೆ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಇನ್ನೊಂದ್ ಟ್ರೈನಿಂಗ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ, ಪ್ರತಿಯೊಂದನು ಅಷ್ಟೇ, ಪ್ರತಿಯೊಬ್ಬ ಲೀಡರ್ಸ್ ಗಳು ಇರ್ಬೋದು, ಏನ್ ನಮ್ಗೆ ಹೇಳ್ಕೊಟ್ಟಿದ್ರು ಅದನ್ನ ನಾವು ಅಳವಡಿಸ್ಕೊಂಡಿದ್ವಿ. ಯಾವ್ದೇ ಲೀಡರ್ ಆಗ್ಲಿ, ಓಕೆ, ಪ್ರತಿಯೊಬ್ಬ ಲೀಡರ್ಸ್ ಗಳನ್ನು ಕೂಡ ಏನ್ ಹೇಳ್ತಾರೆ, ನೀವಿರಿ, ಯಾರ್ ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿರೋ ವ್ಯಕ್ತಿ ಇರ್ಬೋದು, ಮತ್ತೆ ಟ್ರೈನಿಂಗ್ ಕೊಟ್ಟಿರ್ತಕ್ಕಂತ ಟಾಪ್ ಲೀಡರ್ಸ್ ಗಳು ಎಲ್ಲಾರು ಅವ್ರು ಏನ್ ಹೇಳ್ತಾರೆ ಪ್ರತಿಯೊಂದನ್ನು ನಂದೇನಂದ್ರೆ ಏನೇ ಕೇಳಿದ್ರು ಅದು ಎಕ್ಸ್ಪೆರಿಮೆಂಟ್ ಮಾಡೋ ಅಭ್ಯಾಸ. ಯಾರೇ ಒಂದ್ ಟ್ರೈನಿಂಗ್ ಅಲ್ಲಿ, ಯಾಕೆಂದ್ರೆ ಅಮೌಂಟ್ ಕೊಟ್ಟು ಹೋಗಿರ್ತೀವಲ್ವಾ, ಕ್ಲೀನ್ ಆಗಿ ಬರ್ಕೊಳ್ಳೋದು ಒಂದು ಅಭ್ಯಾಸ. ಓಕೆ, ಅವಾಗಿಂದನೂ ಅಷ್ಟೇ, ಇವಾಗ ಝೂಮ್ ಮೀಟಿಂಗ್ ಅಲ್ಲೂ ಅಷ್ಟೇ, ಫ್ರೀ ಇದ್ರು ಕೂಡ ಫ್ರೆಂಡ್ಸ್ ನಾನ್ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳೋದೊಂದು ಅಭ್ಯಾಸ. ಓಕೆ, ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಾನು ನನ್ನ ಡೌನ್ಲೈನ್ಸ್ ನನ್ನ ಪಾರ್ಟ್ನರ್ಸ್ ಗಳಿಗೆ ಹೇಳೋ ಅಭ್ಯಾಸ. ಓಕೆ, ಇಂತ ನಮ್ಮ ಟಾಪ್ ಲೀಡರ್ಸ್ ಮತ್ತೆ ನಮ್ಮ ಆರಾಧ್ಯ ದೈವ ಕೆ ಮೋದಿ ಮತ್ತೆ ಸಮೀರ್ ಸಾರು ನಮ್ಗೆ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲಾ ಆತ್ಮಗಳಿಗೂ ಕೂಡ ಎಲ್ಲಾ ಕನ್ಸಿರುತ್ತೆ, ಅದನ್ನ ನೆನ್ಸು ಮಾಡ್ಕೊಳ್ಳೋ ಒಂದು ಅವಕಾಶನ ನಮ್ಮಂತ ಅವ್ರಿಗೆ ಕಲ್ಪಿಸಿದ್ದಾರೆ ಒಂದು. ಮತ್ತೆ ಎಲ್ಲಾ ಸೀನಿಯರ್ಸ್ಗೆ ಮತ್ತೆ ನನ್ನ ಎಲ್ಲಾ ಡೌನ್ಲೈನ್ ಪಾರ್ಟ್ನರ್ಸ್ಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದ್ರೆ ನಾವು ನಮ್ಮ ಅಪ್ಲೈನ್ಸ್ ಏನ್ ಹೇಳ್ಕೊಟ್ಟಿದ್ವಿ ಅದನ್ನ ಫಾಲೋ ಮಾಡಿದ್ವಿ, ಹಾಗೆ ನಮ್ಮ ಹಿಂದೆ ಇರೋರು ಕೂಡ ಅದನ್ನ ಫಾಲೋ ಮಾಡ್ತಾರೆ. ಪ್ಲಸ್ ಇದರಲ್ಲಿ ಡೂಪ್ಲಿಕೇಶನ್ ಅನ್ನೋದು ಪಕ್ಕಾ ಆಗುತ್ತೆ ಫ್ರೆಂಡ್ಸ್. ನಾವ್ ಹೇಗಿರ್ತೀವಿ ಅದೇ ತರ ಆಗುತ್ತೆ. ಅದಕ್ಕೋಸ್ಕರ ನಾವೇನಂತ ಹೇಳಿದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಪರ್ಫೆಕ್ಷನ್ ಆಗಿರ್ಬೇಕು. ನಾವೇನ್ ಕಲ್ತ್ಕೊಂತೀವಿ, ನಾವೇನು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಅದು ನಾವು ನಮ್ಮ ಎದುರುಗಡೆ ಇರೋ ವ್ಯಕ್ತಿಗೆ ಟ್ರಾನ್ಸ್ಫಾರ್ಮೇಶನ್ ಆಗೇ ಆಗುತ್ತೆ ಫ್ರೆಂಡ್ಸ್. ಅದನ್ನ ನಾವ್ ಹೇಗ್ ತಗೋತೀವಿ, ಹೇಗ್ ಅಳವಡಿಸ್ಕೋತೀವಿ, ಹೇಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಷ್ಟನ್ನ ಹೇಳಕ್ಕೆ ಅವಕಾಶ ಕೊಟ್ಟಂತ ಮಂಜುನಾಥ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. Okay, you mean to say 29 prices also it says 100 that will cause for a re-update. I don't know. Yesterday I didn't do USD. So today. Yeah, I can see it.
ಓಕೆ, ಸಾರಿ ನಾನು ಡಿಸ್ಕನೆಕ್ಟ್ ಆಗಿದೆ. ಸೊ ಬಿಫೋರ್ ನಮ್ಮ ಒಂದು ಪ್ರೋಗ್ರಾಮ್ ನ ನಡೆಸ್ಕೊಟ್ಟಿದ್ದ ನಮ್ಮ ಪ್ರೆಸೆಂಟರ್ಗೆ ಥ್ಯಾಂಕ್ ಯು. ಸೊ ಒಂದೇ ಒಂದು ನಿಮಿಷ, ಸಾರಿ ಫೇಸ್ಬುಕ್ ಕನೆಕ್ಟ್ ಆಗಿದ್ದು ಲೇಟ್ ಆಯ್ತು. ಯಾಕೆಂತ ಹೇಳಿದ್ರೆ ನೆಟ್ವರ್ಕ್ ಇಶ್ಯೂ ಇತ್ತು. ಅದಕ್ಕೆ ನಾಳೆಯಿಂದ ಡೆಫಿನೆಟ್ಲಿ ಈ ತರ ಒಂದು ಸಿಚುವೇಶನ್ ಯಾರಿಗೂ ಕೂಡ ಆಗೋದಿಲ್ಲ. ಸೊ ದಟ್ ಈಸ್ ಫಾರ್ ಶೂರ್. ಸೊ ಮೇಡಮ್ ಬೇಕಾದಷ್ಟು ಪಾಯಿಂಟ್ಸ್ ನ ಕನೆಕ್ಟ್ ಮಾಡಿದ್ರು. ಪ್ರಭಾ ಮೇಡಮ್ ಕೇಳಿಸ್ತಾ ಇದೆಯಾ ನನ್ನ ಮಾತು? ಓಕೆ, ಓಕೆ, ಬಿಫೋರ್ ಸೊ ನಾಳೆ ಯಾರು ಬರ್ತಾ ಇದಾರೆ ಅಂತ ನೋಡ್ಕೊಂಡು ನಮ್ಮ ಒಂದು ಪ್ರೋಗ್ರಾಮ್ ನ ಕ್ಲೋಸ್ ಮಾಡ. ಸೊ ನಾಳೆ ನಮ್ ಜೊತೆ ಬರ್ತಾ ಇದಾರೆ ಸುಬ್ರಹ್ಮಣ್ಯನ್ ಮೇಡಮ್, ಇನ್ನೊಬ್ರು ವೆರಿ ಟಾಪ್ ಅಂಡ್ ಸೀನಿಯರ್ ಮೋಸ್ಟ್ ಲೀಡರ್. ಸೊ ಬೇಕಾದಷ್ಟು ಅಚೀವ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಆದ್ರೆ ರಿಯಲಿ ಈ ಒಂದು ಮೋದಿಕೆ ಬಿಸ್ನೆಸ್ ನ ನಿಜವಾಗ್ಲೂ ಹಾರ್ಟ್ಲಿ ಮಾಡ್ತಾ ಇರೋರು ಅಂತ ಡೆಫಿನೆಟ್ಲಿ ಹೇಳ್ಬೇಕು. ಯಾಕಂದ್ರೆ ದುಡ್ಡುಗೋಸ್ಕರ ಮಾಡೋದು ಬೇಕಾಗಿರ್ಲಿಲ್ಲ. ಬೇಕಾದಷ್ಟು ಆಲ್ರೆಡಿ ಇವ್ರು ಮೋದಿ ಕೇರ್ ಜಾಯ್ನ್ ಆಗಕ್ಕಿಂತ ಮುಂಚೆನೆ ಲಖಪತಿ ಇಲ್ಲ ಅಂತ ಹೇಳಿದ್ರೆ ಇವ್ರನ್ನ ಆಲ್ರೆಡಿ ಕ್ರೋರ್ಪತಿ ಆಗಿದ್ರು. ಸ್ಟಿಲ್ ಮೋದಿ ಕೇರ್ ಬಿಸ್ನೆಸ್ ನ ತಗೊಂಡು ಅದರಲ್ಲಿ ಬೇಕಾದಷ್ಟು ಅಚೀವ್ಮೆಂಟ್ ಕೂಡ ಮಾಡಿ ಅಗೇನ್ ನಮ್ಮ ಒಂದು ಮೋದಿ ಕೇರ್ ಜರ್ನಿಲಿ ಟಫ್ ಸಿಚುವೇಶನ್ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಮೋದಿ ಕೇರ್ ಬಿಡಬೇಕು ಅಂತ ಸೊ ನಾಳೆ ಮತ್ತೆ ಮೀಟ್ ಮಾಡೋಣ. ಸೊ ನಾಳೆ ನಮ್ಮ ಜೊತೆ ಸುಬ್ರಹ್ಮಣ್ಯನ್ ಮೇಡಮ್ ಇರ್ತಾರೆ. ಸೊ ಅವರ ಒಂದು ಮೋದಿ ಕೇರ್ ಜರ್ನಿ ಹಾಗೇನೆ ಹೇಗೆ ಈ ಒಂದು ಮೋದಿ ಕೇರ್ ಬರೀ ಅವರ ಬಿಸ್ನೆಸ್ ಆಗ್ಲಿಲ್ಲ, ಡೈರೆಕ್ಟ್ ಲೈಫ್ ಆಗಿತ್ತು, ಅದನ್ನ ನೋಡೋಣ. ಸೊ ಹಾಗೇನೆ ನಾಳೆ ಪ್ರಭಾ ಅವರ ಒಂದು ಕನ್ಕ್ಲೂಷನ್ ಏನು ಹೇಳಿದ್ರು ಅದನ್ನು ಕೂಡ ಕವರ್ ಮಾಡಿ, ಹಾಗೇನೆ ಒಂದು ಕ್ವಶನ್ ಕೇಳಿದೆ ಏನ್ ಆನ್ಸರ್ ಮಾಡ್ಬೇಕು ಅಂತ, ಅದಕ್ಕೆ ನಾಳೆ ಆನ್ಸರ್ ತಗೊಳ್ಳೋಣ. ಸೊ ಜಸ್ಟ್ ಒಂದೇ ಒಂದು ಆನ್ಸರ್, ಒಂದೇ ಒಂದು ಕ್ವಶನ್. ದುಡ್ಡು ಎಲ್ಲ ತಗೊಳುತ್ತೆ ಆದ್ರೆ ಏನ ತಗೊಳಲ್ಲ ಅಂತ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡೋಗಿದ್ರೆ ಏನ್ ತಗೊಳಲ್ಲ. ಜಸ್ಟ್ ಒಂದೇ ಒಂದು ಸ್ಮಾಲ್ ಕ್ವಶನ್ ಗೆಸ್ ಮಾಡಿ. ಮತ್ತೆ ನಾಳೆ ಸಿಗೋಣ ಅರೌಂಡ್ 8:50. ಮತ್ತೆ ಲಾಗಿನ್ ಮಾಡಿಕೊಂಡು ಕನೆಕ್ಟ್ ಆಗೋಣ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ನಾಳೆಯಿಂದ. ಓಕೆ, ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್ ಅಂಡ್ ಎಲ್ಲರೂ ಕೂಡ ಗುಡ್ ನೈಟ್. ಥ್ಯಾಂಕ್ ಯು.